ಪರಬಾರೆ ಮಾಡಿಬಿಟ್ರೆ, ಈ ವಕ್ಫ್ ಬೋರ್ಡ್ ಅಂತ ಇರೋದ ಆಸ್ತಿಯನ್ನ ಮಾಡಿಬಿಟ್ಟಿದ್ರೆ ಅವ್ರಿಗೆ 2 ವರ್ಷ ಶಿಕ್ಷೆ, 2 ವರ್ಷ ಜೈಲು, ಮತ್ತೆ ಅದರಲ್ಲಿ ಏನೇನು ಆದಾಯ ಬಂದಿರುತ್ತೋ ಅಷ್ಟು ವರ್ಷ ಅವ್ರು ಕಟ್ಕೊಡ್ಬೇಕು. ಮೊನ್ನೆ ಗೌರಿಬಿದ್ನೂರು ನಾನು ಹೋಗಿದ್ದೆ, ಚಿಕ್ಕಬಳ್ಳಾಪುರ ಗೌರಿಬಿದ್ನೂರು, ಅಲ್ಲೊಬ್ಬ ರೈತ ಬಂದ ನಂತರ ಇದೇ ವಿಚಾರಕ್ಕೆ ಹೋಗಿದ್ದೆ. ರೈತ ಬಂದ, ಸರ್ ಈ ಆಸ್ತಿ ನನಗೆ 3 ಎಕರೆ ಜಮೀನಿದೆ ಗೌರಿಬಿದ್ನೂರಲ್ಲಿ, ಇದಕ್ಕೆ ನಮ್ಮ ತಾಯಿಗೆ ಬಂತು. ನಿಮ್ಮ ತಾಯಿಗೆ ಹೆಂಗ್ ಬಂತಪ್ಪ? ಅವರ ತಂದೆ ಕೊಟ್ಟಿದ್ದು ಸರ್ ಅಂತ. ಅಂದ್ರೆ 3 ತಲೆಮಾರು, ಇದಕ್ಕೂ ದಾಖಲೆ ಕೊಡ್ತೀನಿ ನನಗೆ. 3 ತಲೆಮಾರಾಗಿದೆ ಅವನು ಆಸ್ತಿ, ಅವನು ಅನುಭವದಲ್ಲಿದ್ದಾನೆ. ಮೊನ್ನೆ ಅವನು ಮದುವೆ ಇದೆ, ಅವನ ಮಗಳು ಮದುವೆ ಇದೆ. ಮದುವೆಗೆ ಹೋದಾಗ, ಮದುವೆಗೆ ಬ್ಯಾಂಕ್ಗೆ ಲೋನ್ಗೆ ಹೋದಾಗ ಬ್ಯಾಂಕ್ ಅವ್ರು ಹೇಳಿದ್ರು ಇದು ವಕ್ಫ್ ಬೋರ್ಡ್ ಆಸ್ತಿಯಪ್ಪ ಅಂತ ಹೇಳಿ. ಮೊದಲು ನಾವೆಲ್ಲ BDA NOC ತಗೊಂಬ, ಆ NOC ತಗೊಂಬ ಅಂತ ಹೇಳ್ತಾ ಇದ್ರಿ. ಇನ್ನು ಮುಂದೆ ಕರ್ನಾಟಕದಲ್ಲಿ ವಕ್ಫ್ ಬೋರ್ಡ್ NOC ತಗೊಂಬ ಅಂತಾನು ಆಗ್ತಾ ಬಿಡ್ತೇವೆ ಬಾಬಾ ಮಾಡೇ ಹಂಗೆ. ಆ ಸ್ಥಿತಿ ಅಂದ್ರೆ ಅವನ ಗತಿ ಏನೀಗ? ರೈತನ ಗತಿ ಮದುವೆ ಮಾಡಬೇಕು, ಲೋನ್ ಕೊಡ್ತಾ ಇಲ್ಲ, 3 ತಲೆಮಾರಾಗೈತೆ, ವಕ್ಫ್ ಬೋರ್ಡ್ ಅಂತ ಬಂದ್ಬಿಟ್ಟೈತಿ. ಈಗ ಹೆಂಗ್ ಬದುಕಬೇಕು ರೈತ? ಇದು ನಮ್ಮ ಪ್ರಶ್ನೆ. ಏನ್ ರಾಜಕಾರಣ ಅಂತಲ್ಲ ಇದು. ಈ ರೀತಿ ಖರೀದಿ ಮಾಡಿದ್ರೂ ಕೂಡ ಅವ್ರಿಗೆ ಆಸ್ತಿ ಸಿಗಲ್ಲ ಅಂತ ಹೇಳಿ ಇವತ್ತು ಆಗಿರುವಂಥದ್ದು. ಸನ್ಮಾನ್ಯ ಅಧ್ಯಕ್ಷರೇ, ಈ ಕಾಯ್ದೆ 1923ರ ಕಾಯ್ದೆಯಲ್ಲಿ ಏನ್ ಹೇಳ್ತೈತೆ ಅಂದ್ರೆ ಲಿಮಿಟೇಷನ್ ಆಕ್ಟ್, ಅದರಲ್ಲಿ ಮೊದಲು 12 ವರ್ಷ ಇತ್ತು. ಈಗ ವಕ್ಫ್ ಬೋರ್ಡ್ ಆಸ್ತಿ ಅಂತ ಹೇಳಿದ್ರೆ 12 ವರ್ಷ ಒಳಗಡೆ ಕ್ಲೈಮ್ ಮಾಡಬೇಕಾಯ್ತು ವಕ್ಫ್ ಬೋರ್ಡ್, 12 ಇಯರ್ಸ್. ಈಗ ಏನ್ ಮಾಡಿದ್ದಾರೆ, ಅದನ್ನ 30 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. 30 ವರ್ಷಕ್ಕೆ. ಯಾರಿಗೆ? ವಕ್ಫ್ ಬೋರ್ಡ್ಗೆ. ರೈತನಿಗೆ ಎಷ್ಟು ಮಾಡಿದ್ದಾರೆ? 30 ವರ್ಷ ಇಲ್ಲ, ರೈತನಿಗೆ 3 ವರ್ಷ. ನಿನ್ನ ಪಾಣಿನಲ್ಲಿ ಏನಾನ ಗೊತ್ತಿಲ್ಲದೆ ನಿಮ್ಮ ನೋಡ್ಕೊಂಡೇ ಇಲ್ಲ ಅಂದ್ರೆ 3 ವರ್ಷ ಆದ್ಮೇಲೆ ನಿನ್ ಕ್ಲೈಮೇ ಇರಲ್ಲ ಅದ್ರ ಬಗ್ಗೆ. 3 ವರ್ಷದೊಳಗಡೆ ಕ್ಲೈಮ್ ಮಾಡಬೇಕು. ಇದು ತಪ್ಪಲ್ವಾ? ಇದು ಮೋಸ ಅಲ್ವಾ? ಇದು ಅನ್ಯಾಯ ಅಲ್ವಾ? ರೈತನಿಗೆ ಜಾಸ್ತಿ ಮಾಡ್ಬೇಕಾಯ್ತು, ವಕ್ಫ್ ಬೋರ್ಡ್ಗೆ 3 ವರ್ಷ ಮಾಡ್ಬೇಕಾಯ್ತು, ರೈತನಿಗೆ 30 ವರ್ಷ ಕೊಡ್ಬೇಕಾಯ್ತು. ಇಲ್ಲ ಒಂದೇ ಕಾನೂನಾದ್ರೂ ಇಬ್ಬರಿಗೂ, ರೈತನಿಗೂ ಒಂದೇ ವಕ್ಫ್ ಬೋರ್ಡ್ಗೂ ಒಂದೇ ಅಂತ ಹೇಳ್ಬೇಕಾಯ್ತು. ಇದೆಷ್ಟು ನ್ಯಾಯ? ಇದು ಅನ್ಯಾಯ ಅಲ್ವಾ? ಇದು ನಾನು ಕೇಳ್ತಾ ಇರೋವಂಥದ್ದು. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ದೇಶದಲ್ಲಿ ಅವ್ರು ಕೊಟ್ಟಿರೋ ಪ್ರಕಾರ ಗಲಾಟೆ ಮಾಡೋದು ಬೇಡ. ಅವರ ವೆಬ್ಸೈಟಲ್ಲಿ ಹೋಗಿ ತಗೊಂಡಿದ್ದೀನಿ ನಾನು. ವೆಬ್ಸೈಟಲ್ಲಿ ದೇಶದಲ್ಲೇ ರೈಲ್ವೆ, ಭಾರತೀಯ ಸೈನ್ಯ, ರೈಲ್ವೆ ಬಿಟ್ರೆ 3ನೇ ಅತಿ ದೊಡ್ಡ ಸಂಸ್ಥೆ ವಕ್ಫ್ ಮಂಡಳಿ. ಅವ್ರ ವೆಬ್ಸೈಟಲ್ಲಿ ತೆಗೆದುಕೊಡ್ತೀನಿ ಬೇಕಾದ್ರೆ ಅದನ್ನು. ಪ್ರಾಪರ್ಟಿ ಸುಮಾರು 9.4 ಲಕ್ಷ ಎಕರೆ ಪ್ರದೇಶ, 8.7 ಲಕ್ಷ ಆಸ್ತಿಗಳು ವಕ್ಫ್ ಬೋರ್ಡ್ ಹೊಂದಿದೆ ಅಂತ ಅವ್ರ ವೆಬ್ಸೈಟ್ ಅಲ್ಲೇ ಹೇಳ್ಬಿಟ್ಟಿದ್ದಾರೆ. ದೇಶದಲ್ಲಿ 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 ನಮ್ಮ ರಾಜ್ಯ ಮಾತಾಡಿ, ನಮ್ಮ ರಾಜ್ಯದ ಎಷ್ಟಿದೆ? ನಾನು ಇಲ್ಲ ಅವ್ರು ಕೇಳ್ತಾ ಇದ್ದೀನಿ. ನಾನು ಹೇಳ್ಬೇಕಿಲ್ಲ. ನಾನೇನಪ್ಪ ಮಂತ್ರಿ ಆಗ್ಬಿಟ್ಟು 9 ಲಕ್ಷ ಇದೆಯಾ ಅಂತ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಇರೋದು 1,28,000 ರೂಪಾಯಿ. ಆದ್ರೂ ಹೇಳ್ತೀನಿ, ಮಂತ್ರಿಗಳಾಗಿ ಕ್ಲಾರಿಫಿಕೇಶನ್ ಹೇಳ್ತಾರೆ ಕೇಳಿ. ಸರ್ಕಾರ ಇದಿಲ್ಲ, ಈ ದಾನಿಗಳು ದಾನ ಮಾಡಿರೋದು. ನಿಮ್ ಗಮನಕ್ಕಿರ್ಲಿ, ಬಹಳಷ್ಟಲ್ಲಿ ಏನಿದೆ, ಈ ವಕ್ಫ್ ಆಸ್ತಿ ಸರ್ಕಾರ ಕೊಟ್ಟಿದೆ ಅಂತ. ವಕ್ಫ್ ಅಲ್ಲಿ 1 ಇಂಚ್ ಆಸ್ತಿನೂ ಸರ್ಕಾರ ಕೊಟ್ಟಿಲ್ಲ. ಈ ದಾನಿಗಳು ದಾನ ಮಾಡಿರೋದು. ಏನಕ್ಕೆ ದಾನ ಮಾಡಿರೋದು? ಅವ್ರ ಸಮಾಜಕ್ಕೆ ಒಳ್ಳೇದಾಗಿ. ಅಹಮದ್ ಖಾನ್ ನೋಡಿ, ಅವರು ಕೇಳಿದ್ರಲ್ಲ, ಇಲ್ಲಿದೆ ನೋಡಪ್ಪ, ನಿನ್ ವೆಬ್ಸೈಟ್ ಅಲ್ಲಿ ತೆಗ್ದಿದ್ದೀನಿ. ಅದೇ ಕರ್ನಾಟಕದ ಕೇಳಿದೆಲ್ಲ, ಇಲ್ಲ ಇದೆ ನೋಡಿ, ಕಳಿಸ್ಲಾ? ಕಳಿಸಿ, ಈ ಕಡೆ ಕಳಿಸಿ. ಕೇಳಿ ಅಂದ್ರಲ್ಲ, ಕೊಟ್ಟಿದ್ದೀನಿ ನೋಡ. ನಾನು ಅದಕ್ಕೆ ಅಶೋಕ್ ಸರ್ ಹೇಳಿದ್ದು 9 ಲಕ್ಷ ಅಂದ್ರಲ್ಲ, ಇಡೀ ದೇಶದ ರಾಜ್ಯದ ಬೇರೆ ಏನ್ ಕೇಳಿಲ್ಲ ನಾವು. ಸರ್ ಈಗ ಹೇಳ್ತೀನಿ, ಇಲ್ಲ ನಮ್ದು ಜಾಸ್ತಿ ಅಲ್ಲ. ಅವ್ರ ಮಾನ್ಯ ಮಂತ್ರಿಗಳು ಹೇಳಿದ್ರು, ಎಲ್ಲರೂ ದಾನ ಕೊಟ್ಟಿದ್ದು ಸರ್ಕಾರದ 1 ಇಂಚ್ ಭೂಮಿ ಇಲ್ಲ ಅಂದ್ರೆ. ನಮ್ಮೂರಿನಲ್ಲಿ ಸರ್, ನಾನು ಹುಟ್ಟಿದ ಗ್ರಾಮದಲ್ಲಿ 4 ಎಕರೆ ಸರ್ಕಾರ ಕೊಟ್ಟಿದ್ದು, ಅದನ್ನು ವಕ್ಫ್ ಅಂತ ಹೇಳಿ ಈಗ 2 ವರ್ಷದಿಂದ ವಕ್ಫ್ ಬಂದಿದೆ. ಸರ್ ಹೇಳ್ತೀನಿ ಕೇಳಿ, ಸರ್ಕಾರ ಯಾವುದಕ್ಕೆ ಕೊಟ್ಟಿದೆ? 2017 ಮನೆ 2016
ಸರ್ಕಾರದಿಂದ ಆದೇಶ ಮಾಡೋದು. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತದೆ, ಎಲ್ಲಿ ಖಬರಸ್ಥಾನಿಗೆ ಜಾಗ ಇಲ್ಲ ಅಲ್ಲಿ ಖಬರಸ್ಥಾನಿಗೆ ಕೊಡಬೇಕು, ಎಲ್ಲಿ ಹಿಂದೂ ಸಮಾಜ ಜಾಸ್ತಿ ಇದೆ ಅಲ್ಲಿ ಮಶಾನಕ್ಕೆ ಜಾಗ ಇದೆ ಅಲ್ಲಿ ಮಶಾನಕ್ಕೆ ಜಾಗ ಕೊಡಬೇಕು, ಎಲ್ಲಿ ಕ್ರಿಶ್ಚಿಯನ್ ಸಮಾಜ ಜಾಸ್ತಿ ಇದೆ ಅಲ್ಲಿ ಕ್ರಿಶ್ಚಿಯನ್ ಸಮಾಜಕ್ಕೆ ಮಶಾನಕ್ಕೆ ಜಾಗ ಬೇಕಾದ್ರೆ ಕೊಡ್ಬೇಕಂತ ಹೇಳಿದ್ದಾರೆ. ಖಬರಸ್ಥಾನ್ ಬಿಟ್ಟು ನಾವು 1 ಇಂಚು ಒಫ್ದಿದ್ರೆ ನೀವು ಹೇಳಿದ್ರೆ ಸರ್ ನಾನು ಹೇಳ್ತೀನಿ ಮಶಾನಕ್ಕೆ ಅಳ್ಳಾವರ್ ಪೊಲೀಸ್ ಸ್ಟೇಷನ್ ಬಿಟ್ಟು ಅವ್ರು ಯಾರು ಮಂತ್ರಿ ಅವರೇ ಯಾವಾಗ 2016 ಆಗಿರೋದು. ಜಮೀರ್ ಜಿ 2016 ಜಮೀರ್ ಅವರೇ ಅಂತ ಇಲ್ಲ ಎಲ್ಲ ಜಮೀರ್ ಅವರೇ 2004ರಲ್ಲಿ ನಾನೇನೆ ಕಬರ್ಸ್ಥಾನಕ್ಕೆ ಅಂತ ಹೇಳಿ ಮಂಜೂರು ಮಾಡಿಸ್ಕೊಟ್ಟಿದ್ದು ನಾನು ಸರ್ಕಾರದಿಂದ. 17ನೇ ಇಸ್ವಿನಲ್ಲಿ ವಕ್ಫ್ ಅಂತ ಹೆಂಗ್ ಆಗ್ತದ? ಅದಕ್ಕೆ ಆಯ್ತು 4ನೇ ಇಸ್ವಿನಲ್ಲಿ ಸರ್ಕಾರಕ್ಕೆ ಇರ್ಬೇಕಲ್ಲ ಅದು. ಆಯ್ತು ನೀವು ಮಾತಾಡೋದು ಯಾಕೆ ಕಬರ್ಸ್ಥಾನ ಪೂರ್ತಿ ವಕ್ಫ್ ಹೆಂಗಾಗುತ್ತೆ? ಸರ್ಕಾರ ಕೊಟ್ಟಿದ್ದು ನೀವೇ ದಾನ ಕೊಟ್ಟಿದ್ದು ಅಂತ 2004 ನಾನು ಅಲಾಟ್ ಮಾಡಿದೆ. ದಾನ ಕೊಟ್ಟಿದ್ದು ಅಂತ ಹೇಳೋದು ನೀವು. ಒಂದು ನಿಮಿಷ ಕ್ಲಾರಿಫೈ ಮಾಡ್ತೀನಿ, ಒಂದೇ ನಿಮಿಷ ಕ್ಲಾರಿಫೈ ಮಾಡ್ತೀನಿ. ಅದಕ್ಕೆ ತಾವೇನಂದ್ರಿ 2004 ನಾನೇ 4 ಎಕರೆ ಜಾಗ ಕೊಡ್ಸಿದ್ದೆ, 4 ಎಕರೆ ಜಾಗ ಕೊಡ್ಸಿದ್ದೆ ಅಂತ ಹೇಳಿ 2018 ಅವ್ರು ಬಂದು ವಫ್ ಮಾಡಿದ್ದಾರೆ. ಅವರು ಕೇಳಿ ಅವ್ರನ್ನ ನಾವು ಬಲವಂತ ತಗೊಂಡು ಅವ್ರು ಮಾಡಿದಾರ ವಫ್ ಅಂತ ಕೇಳ್ಕೊಳ್ಳಿ. ಅಲ್ಲಿ ನೋಡಿ ಮೂರ್ದೆ ಕೇಳ್ಕೊಳ್ಳಿ ನೀವು. ಯಾರು ಆರ್ಡರ್ ಮಾಡಿದ್ದು? ಆಯ್ತು ಕೂತ್ಕೊಳ್ಳಿ. ಈಗ ಅದೆಲ್ಲ ನಮ್ದು ಜಾಗ ಅಂತ ಹೇಳಿ ವಕ್ಫ್ ಮಾಡ್ಕೊಳ್ಲಿಕ್ಕೆ ದಾನ ಕೊಟ್ಟಿದ್ದು ಆಯ್ತು. ಸನ್ಮಾನ್ಯ ಅಧ್ಯಕ್ಷರೇ, ಜಮೀರ್ ಅಹಮದ್ ಅವರು ದೇಶದ ಹೇಳಿದ್ರಿ ರಾಜ್ಯದ ಹೇಳು ಅಂತ ಹೇಳಿದ್ದಾರೆ. ಟೋಟಲ್ ಅವರು ನೀವು ಡಿಕ್ಲೇರ್ ಮಾಡಿರೋದು ನಿಮ್ಮ ವರ್ಕ್ ಲ್ಯಾಂಡ್ ಇನ್ ಕರ್ನಾಟಕ ಟೋಟಲ್ ಪ್ರಾಪರ್ಟೀಸ್ 47,470, 1,11,874 ಎಕರೆ, 9 ಗುಂಟೆ. ಆ ಗುಂಟೆನೂ ಬಿಟ್ಟಿಲ್ಲ, 9 ಗುಂಟೆ ಅವ್ರು ಡಿಕ್ಲೇರ್ ಮಾಡಿರೋದು, ನಾನಲ್ಲ. ಅಂಡರ್ ಡಿಸ್ಪ್ಯೂಟ್ 84,000 ಎಕರೆ ಅಂಡರ್ ಡಿಸ್ಪ್ಯೂಟ್, 84,000 ಎಕರೆ. ಇದು ಅವರ ವೆಬ್ಸೈಟ್ ಅಲ್ಲಿ. ಮೋಸ್ಟ್ ಲ್ಯಾಂಡ್ ಅಂದ್ರೆ ಜಾಸ್ತಿ ಇದಾಗಿರೋದು ಕಬಳಿಕೆ ಅಂತ ಹೇಳಿ 20,000 ಕಲಬುರ್ಗಿಯಲ್ಲಿ 20,865 ಎಕರೆ ಕಬಳಿಕೆ ಆಗಿರೋದು ಅವರ ಇದು. ವಿಜಯಪುರ 13,570 ಎಕರೆ, 16,000. ಅವರ ವೆಬ್ಸೈಟ್, ನಿಮ್ದಲ್ಲ, ನಿಮ್ ವೆಬ್ಸೈಟ್ ಬೇರೆ ಅವ್ರದ್ದು. ಆಯ್ತು. ಆಮೇಲೆ ಬೀದರ್ 13,310. ಲೀಸ್ಟ್ ಕಡಿಮೆಯಲ್ಲಿ ಅಂತ ಹೇಳಿದ್ರೆ ಚಾಮರಾಜನಗರ, ಕೊಡಗಲ್ಲಿ 248 ಎಕರೆ. ಅವ್ರು ಕೇಳಿದ್ರಲ್ಲ ಅದಕ್ಕೆ 1,11,000. ಅಶೋಕ್ ಅವರೇ ಅದರಿಂದ ಅಶೋಕ್ ಅವರೇ ದಾನ ಅಲ್ಲ ವಕ್ಫ್ ಮಾಡೆಲ್ ರೂಲ್ಸ್ ಅನ್ನ 2016 ಅಲ್ಲಿ ತಂದಿದೆ ಅಲ್ಲ. ಒಂದ್ ನಿಮಿಷ ರೀ ಪ್ಲೀಸ್, ಇವತ್ತು ಪ್ಲೀಸ್. ಮನಮೋಹನ್ ವಕ್ಫ್ ಮಾಡೆಲ್ ರೂಲ್ಸ್ ತಂದಂತವರು 2016 ಅಲ್ಲಿ ಅವರೇ. ಆಯ್ತು. As for the section of the 52, 53, 54, 55 of the model rules of the waqf, ಅದ್ರ ಪ್ರಕಾರ ನೋಟಿಸ್ ಕೊಟ್ಟಿದ್ದಾರೆ. ಆಯ್ತು. ಅದನ್ನ ರೂಲ್ಸ್ ಓದಿದ್ರೆ ಆಯ್ತು ಅಲ್ಲ ಅಧ್ಯಕ್ಷ. ನೀವು ನಮ್ಮ ಸ್ನೇಹಿತರು ಹೇಳ್ತಾ ಇರೋದು ಈಲ್ಡ್ ಆಗಿಲ್ಲ, ಈಲ್ಡ್ ಆಗಿಲ್ಲ. ರಾಯರೆಡ್ಡಿ ಅವ್ರಿಗೆ ನೀವು ಮಾತಾಡೋದಕ್ಕೆ ನಾನು ಆಕ್ಷೇಪಣೆ ಇಲ್ಲ. ನಾನು ಹೇಳ್ತಾ ಇರೋದು ಮಾಡೆಲ್ ರೂಲ್ಸ್ 2016 ನಲ್ಲಿ ಕೇಂದ್ರ ಸರ್ಕಾರ ನಿಮ್ಮದೇ ಸರ್ಕಾರ ತಂದಿದೆ. ಆಯ್ತು. ಆಸ್ ಪರ್ ದ ಸೆಕ್ಷನ್ 53, 54, ನಿಮ್ಗಿಂತ ಟ್ಯಾಲೆಂಟ್ ಇದೆ ಅಂತ ಹೇಳ್ತಾರೆ. ಸಮರ್ಥವಾಗಿದ್ದಾರೆ ಮಂತ್ರಿ, ಅದಕ್ಕೆ ಸೆಕ್ಷನ್ ಕೋಟ್ ಮಾಡಿದ್ರೆ ಸಮರ್ಥವಾಗಿದ್ದಾರೆ ಮಂತ್ರಿ, ಅವರು ಉತ್ತರ ಕೊಡ್ತಾರೆ. ಸಮರ್ಥವಾಗಿದ್ದಾರೆ. ಈಗ ಅದರಿಂದ ಅಧ್ಯಕ್ಷ ಇಲ್ಲಿ ಈ ಕಾನೂನಿನ ಲಾಭ ಪ್ರಣಾಳಿಕೆ ವಿರೋಧ ಪಕ್ಷದ ನಾಯಕರ ಹೇಳಿಕೆ ದಾನಕ್ಕಿಂತ ಬಿಜೆಪಿಯ ಪ್ರಣಾಳಿಕೆ 2014ರ ಪ್ರಣಾಳಿಕೆಯಲ್ಲಿ ಬಿಜೆಪಿ ರಾಷ್ಟ್ರವ್ಯಾಪಿ ಹಂಚಿದಂತ ಪ್ರಣಾಳಿಕೆ ಇದು. ಅದರ ವಿರುದ್ಧವಾಗಿ ವಿರೋಧ ಪಕ್ಷದ ನಾಯಕರು ಮಾತಾಡ್ತಿದ್ದಾರೆ. 2000 ದಾಖಲೆ ಇಲ್ಲೇ ಇದೆ ಅವ್ರದೇ.
ಮನಮೋಹನ್ ಸಿಂಗ್ ಅವರಿದ್ದಾಗ 2013 14ರಂದು ರಾಷ್ಟ್ರೀಯ ಬಿಜೆಪಿ 2014 ಸಬ್ಕಾ ವಿಕಾಸ್ ಮನಮೋಹನ್ ಸಿಂಗ್ ಅವರು ಎಂಬ ಘೋಷಣೆಗಳೊಂದಿಗೆ ಬಿಡುಗಡೆ ಮಾಡಿ ಮಾತಾಡ್ತಾ ಇದ್ದೀರಾ ಕನಾಟ್ ಪ್ಲೇಸ್ ಅಧ್ಯಕ್ಷ ಕರೋಲ್ ಬಾಗ್ ಬಿಜೆಪಿ ಪಕ್ಷದ ವಿರುದ್ಧವಾಗಿ ಎಲ್ಲಾನು ಕೂಡ ಆಕ್ಟ್ ಮಾಡಿ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ಟ್ರೂ ಮುಸ್ಲಿಂ ಅವರ ಮಾತಾಡ್ತಿದ್ದಾರೆ ಇಲ್ಲಿ ಮನಮೋಹನ್ ಸಿಂಗ್ ಅವರು ಇವೆಲ್ಲ ಕೊಟ್ಟರೆ ಮತ್ತೊಂದು ಬಿಜೆಪಿಯ ವಿರೋಧ ಮಾಡಿದ್ದಾರೆ ಇವತ್ತು ಪಕ್ಷಕ್ಕೆ ವಿರೋಧಿ ನಡೆಯಲ್ಲ ಇಲ್ಲೇ ಇದೆಯಲ್ಲ ಹೇಳೋದೇನು ನೀವು ಯಾಕೆ ಚರ್ಚೆ ಮಾಡ್ತೀರಿ? ಅದು ಪೇಪರ್ ಅಲ್ಲಿ ಬಂದಿದೆ, ಇಡೀ ದೇಶದಲ್ಲಿ ನೋಡಿದ್ದಾರೆ. ಇವರ ರಾಷ್ಟ್ರದಲ್ಲಿ ಬಂದಿದೆ, ಮಂತ್ರಿ ಉತ್ತರ ಕೊಡ್ತಾರೆ. ಅದು ಅವ್ರು ಎಲ್ಲರಿಗೂ ಕೂಡ ಗೊತ್ತಿದೆ. ಈಗ ಅವ್ರ ಪಕ್ಷ ಈ ದೇಶದಲ್ಲಿ ವರ್ಗಾವಣೆಗಳಾಗಿರುವಂಥದ್ದು ಈಗ ಕೋರ್ಟ್ ಮೆಟ್ಲುಗಳು ಎತ್ತಿದೆ. ದೇಶದಲ್ಲಿ ಈ ತರ ಏನೇನು ವಕ್ಫ್ ಬೋರ್ಡ್ ಇಂದ ಅನಾಹುತಗಳಾಗಿದೆ, ಈ ಕಾನೂನು ಒಂದಾದ ಮೇಲೆ ಒಂದು ಕಾನೂನುಗಳನ್ನ ಬದಲಾವಣೆ ಮಾಡಿಕೊಟ್ಟು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಿರೋದ್ರಿಂದ ಇವತ್ತೇನಾಗಿದೆ, ದೇಶದಲ್ಲಿ ಹಲವಾರು ಕೋರ್ಟ್ಗಳಲ್ಲಿ ದಾಖಲಾಗಿದೆ ಕೇಸಲ್ಲಿ. ಒಂದು ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀನಿ. ಗುಜರಾತ್ ಅಲ್ಲಿ ಆ ಸೂರತ್ ಮಹಾನಗರ ಪಾಲಿಕೆ ಇದೆ, ಇಲ್ಲಿ ಮಾತಾಡಿ ಕರ್ನಾಟಕ ಅಲ್ಲ, ಅದನ್ನು ಕೂಡ ವಕ್ಫ್ ಬೋರ್ಡ್ ಯಾವ ಸರ್ಕಾರ ಇತ್ತು? ಆಮೇಲೆ ಕೇಂದ್ರದಲ್ಲಿ ಅಶೋಕ್ ಸರ್ ಆಕ್ಟ್ ಬಗ್ಗೆ ಮಾತಾಡ್ತಿರಲಿಲ್ಲ. 10 ವರ್ಷದಿಂದ ಬ್ರಿಟಿಷರ್ ಕಾಲದ್ದು ನಮ್ಮ ಅಂತೇಳಿ ಕೋರ್ಟ್ ಅಲ್ಲಿ ಚೀಮಾರಿ ಆಗ್ತದೆ. ಅದಾದ್ಮೇಲೆ ಅಷ್ಟಕ್ಕೆ ಬಿಟ್ಟಿಲ್ಲ, ದ್ವಾರಕೆ ಕೃಷ್ಣನ ದ್ವಾರಕೆ ಇದೆ, ಅಲ್ಲೇ ಆ ಕೃಷ್ಣನ ದ್ವಾರಕೆ ಇದೆ, 2 ದ್ವೀಪಗಳು ಕೃಷ್ಣನ ದ್ವಾರಕೆ, ಅದು ಕೂಡ ಅಂತ ಆಗ್ತು. ಆ ಜಡ್ಜ್ ಹೇಳಿದ್ರು, ಏನಪ್ಪ 5000 ವರ್ಷ ಇತಿಹಾಸ ಇರೋ ಕೃಷ್ಣನ್ ದ್ವಾರಕೆಗೂ ನಮ್ದು ಅಂತಿರಲ್ಲ ಅಂತೇಳಿ ಚೀಮಾರಿ ಹಾಕಿ ಕಳಿಸ್ತು. ಅಂದ್ರೆ ಈ ಕಾನೂನುಗಳ ಬದಲಾವಣೆ ಮಾಡಿದ್ರಿಂದ ಯಾರು ಬೇಕಾದ್ರೂ ಕ್ಲೈಮ್ ಮಾಡಬಹುದು ಅನ್ನೋ ಒಂದು ಪರಿಸ್ಥಿತಿ ಇವತ್ತು ಬಂತು. ಇನ್ನೊಂದು ಬಹಳ ಪ್ರಮುಖವಾಗಿ ಅಧ್ಯಕ್ಷರೇ, ನಮ್ಮ ಇಲ್ಲಿ ದೇವರಾಜ ಅರಸೋರು ಇದ್ದಾಗ ಉಳುವವನಿಗೆ ಭೂಮಿ ಅಂತ ಆಯ್ತು. ಉಳುವವನಿಗೆ ಭೂಮಿ ಇದ್ದಾಗ ಎಲ್ಲ ಆಸ್ತಿಗಳು ಯಾರ್ಯಾರು ಉಳುಮೆ ಮಾಡ್ತಾ ಇದ್ರು, ಈಗ ದೇವಸ್ಥಾನಗಳ ಜಮೀನು ಅವತ್ತೇನಾಯ್ತು, ಬಹಳಷ್ಟು ಜನ ದೇವಸ್ಥಾನಕ್ಕೆ 50 ಎಕರೆ 100 ಎಕರೆ ಇವೆಲ್ಲ ಕೊಟ್ಬಿಡ್ತಾ ಇದ್ರು. ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರ ನಡೀಲಿ ಅನ್ನೋದು ಕೊಡ್ತಾ ಇದ್ರು. ಅದೇ ರೀತಿ ವಕ್ಫ್ ಬೋರ್ಡ್ ಅಲ್ಲೂ ಅಷ್ಟೇ, ಅದನ್ನು ಕೂಡ ಮೇಂಟೈನ್ ಮಾಡಕ್ಕಾಗದೆ ಆ ಮಸೀದಿಗಳಲ್ಲಿ ಅದನ್ನು ಕೂಡ ರೈತರೆಲ್ಲ ಉಳುಮೆ ಮಾಡ್ತಾ ಇದ್ರು. ಈ ಉಳುವವನೇ ಭೂಮಿ ಕಾಯ್ದೆ ಬಂದ ಮೇಲೆ ಏನಾಯ್ತು, ಎಲ್ಲ ಅವ್ರಿಗೆ ಆಗೋಯ್ತು, ರೈತರಿಗೆ ಆಗೋಯ್ತು. ಉಳಿಯೋನೆ ಒಡಿಯ, ಉಳಿಯೋನೆ ಉಳಿಯೋನೆ ಅಲ್ಲ, ಉಳುವವನೇ ಒಡಿಯ ಅಂತ ಹೇಳಿದ. ಉಳಿಯೋನೆ ಅಲ್ಲಪ್ಪ, ಉಳುವವನೇ ಭೂಮಿಯ ಒಡೆಯ. ಹೇಳಿ ನೀವು, ಉಳುವವನೇ ಒಡೆಯ. ಪರಮೇಶ್ವರ್ ಯಾಕೆ ನಿಂತು ಉಳಿ ಇಂಡೋರ್ ಅಲ್ಲ. ಸರಿ ಆಯ್ತು, ಇದು ಹಿಂದೂ ದೇವಸ್ಥಾನಗಳಿಗೆಲ್ಲ ಆಯ್ತು, ಮುಸ್ಲಿಂ ಇದಕ್ಕೂ ಮಸೀದಿಗೂ ಆಯ್ತು, ಏನ್ ವ್ಯತ್ಯಾಸ ಇಲ್ಲ. ಈಗೇನಾಯ್ತು, ಅದು ಈ ಮನಮೋಹನ್ ಸಿಂಗ್ ಅವರು ಕಾಯ್ದೆ ಮಾಡಿದ್ಮೇಲೆ ಇದು ಇವ್ರಿಗೆ ಅಪ್ಲೈ ಆಗಲ್ಲ. ಒನ್ಸ್ ವಾಕ್ ಆಲ್ವೇಸ್ ವಾಕ್. ಅದು ಸುಪ್ರೀಂ ಕೋರ್ಟ್ ಅಲ್ಲಿ 19 ಈಗ ಎಷ್ಟೇ ವರ್ಷ ಹಿಂದೆ ಆಗಿದೆ, 30 ವರ್ಷ ಅದಾದ್ಮೇಲೆ 30 ವರ್ಷದ ಹಿಂದೆ ನಿಮ್ದೇ ಸರ್ಕಾರದ 2019 ನಿಮ್ದೇ ಸರ್ಕಾರಲ್ಲಿ ಒಪಿನಿಯನ್ ಕೇಳ್ತಾರೆ. ಏನಂತ ಹೇಳ್ತೀರಾ, ರಿಪೀಟ್ ಮಾಡಬೇಕು, ನಾಟ್ ಅಪ್ಲಿಕೇಬಲ್ ಟು ವರ್ಕ್ ಪ್ರಾಪರ್ಟೀಸ್ ಅಂತ ತಮ್ಮ ಸರ್ಕಾರದಲ್ಲಿ 2019 ಬಿಜೆಪಿ ಸರ್ಕಾರ ಇತ್ತು ಗೊತ್ತಿಲ್ಲ, ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿ ನಿಮ್ ಪಾರ್ಟ್ನರ್ ತಾರೆ ಕುಮಾರಸ್ವಾಮಿನು ಈ ದೇಶದಲ್ಲಿ ಮುಖ್ಯಮಂತ್ರಿ ಆಗಿದ್ರು, ಒಂದು ವ್ಯವಸ್ಥೆ ಆಗಿರೋದು. ಸನ್ಮಾನ್ಯ ಅಧ್ಯಕ್ಷರೇ, ಹಳೆ ಅಣ್ಣ
ನಾನು ಈಗ ಹೇಳಿದ್ನಲ್ಲ, ನಾನು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೆ, ಇದೇ ವಿಚಾರವಾಗಿ ವಕ್ಫ್ ಬೋರ್ಡ್ನ ವಿಚಾರವಾಗಿ ಶ್ರೀರಂಗಪಟ್ಟಣಕ್ಕೆ ಭೇಟಿ ಮಾಡಿದೆ. ಇವಾಗ ಹೇಳಿದ್ರಲ್ಲ ಅವರು, ನಾವೇನು ಹಂಗೆ ಮಾಡಲ್ಲ, ಏನು ಜಮೀರ್ ಅಹಮದ್ ಅವಾಗೆ ಮಾತಾಡ್ದಾಗ ನಾನು ಹೇಳಿದ್ನಲ್ಲ, ನನ್ನ ಮೇಲೆ ನೀವು ಏನು ಬೇಕೋ ಹೇಳಿ, ನಾನು ಅಲ್ಲಿ ನಿಂತ್ಕೊಂತೀನಿ ಬಂದು ಅಂತ. ಯಾವ್ದಾನ ದೇವಸ್ಥಾನ ಕೊಟ್ಟಿದ್ದೀರಾ ತೋರಿಸಿ ನೀವು ಅಂತ ಹೇಳಿದ್ರು. ನೋಡಿ ನಾನು ತೋರಿಸ್ತೀನಿ ಈಗ. ಶ್ರೀರಂಗಪಟ್ಟಣ ಸರ್ವೆ ನಂಬರ್ 74, ಸರ್ವೆ ನಂಬರ್ 74, 6 ಗುಂಟೆ ಜಾಗ, ಲಕ್ಷ್ಮೀ ದೇವಸ್ಥಾನ, ಚಿಕ್ಕಮ್ಮನ ದೇವಸ್ಥಾನ ಅಂತ ಕರೀತಾರಲ್ಲ, ಚಿಕ್ಕಮ್ಮನ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ. ಅಲ್ಲಿ ನಾನೇ ಹೋಗಿದ್ದೆ, ಅಲ್ಲಿ ಒಂದೇ ಒಂದು ಮುಸ್ಲಿಂ ಕುಟುಂಬನೂ ಇಲ್ಲ. ಇದು ಎಲ್ಲಿದೆ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ, ಚಿಕ್ಕಮ್ಮನ ದೇವಸ್ಥಾನ ಅಂದ್ರೆ ಆ ಗದ್ದೆಗಳು ಪೂರ್ತಿ ಗದ್ದೆ ಇದೆ, ಮನೆಗಳು ಇಲ್ಲ, ಅದ್ರ ಮಧ್ಯೆ ಇದು ಚಿಕ್ಕಮ್ಮನ ದೇವಸ್ಥಾನ ಇದೆ. ಅಧ್ಯಕ್ಷ, ಇದು ಚಿಕ್ಕಮ್ಮನ ದೇವಸ್ಥಾನ. ಇದು ಹಿಂದೆ ಮಹಾರಾಜರ ಕಾಲದಲ್ಲಿ ಕಟ್ಸಿರೋ ಅಂಥದ್ದು, ಹಿಂದೆ 400 ವರ್ಷ. ಅದಕ್ಕೂ ನೋಟಿಸ್ ಕೊಟ್ರು. ನಮ್ ಜಮೀರಾದ ಮದ್ದಣ್ಣ ಏನ್ ಹೇಳ್ತಾನೆ, ಹೆಂಗ್ ಕೊಟ್ಬಿಟ್ರು ಅವ್ರಿಗೆ, ಕೊಟ್ಬಿಟ್ರು ಅದಕ್ಕೆ. ನಾನು ಕೇಳಿದೆ ತಹಸೀಲ್ದಾರ್, ಅಲ್ಲಿ ತಹಸೀಲ್ದಾರ್, ನಾನು ಹೋದ್ಮೇಲೆ ತಹಸೀಲ್ದಾರ್ನ ಕರೆಸಿದ್ರೆ, ಎಸಿನ ಕರೆಸಿದ್ದೆ, ಅವ್ರು ಕೇಳಿದೆ ಯಾಕೆ ಕೊಟ್ಟೆ ನೀನು ಅಂತೇಳಿ. ಜನಗಳು ಒಂದು 1000 ಜನ ಸೇರಿದ್ರು, ಯಾಕೆ ಕೊಟ್ಟೆ ಅಂತ ಕೇಳಿದೆ. ಸರ್ ಕಾನೂನು ಹಂಗಿದೆ ಸರ್, ವಕ್ಫ್ ಬೋರ್ಡ್ ಅವ್ರು ಬಂದ್ಬಿಟ್ಟು ಇದು ನಂದು ಅಂತ ಹೇಳಿದ್ರೆ ನಾನು ಬರಿಬೇಕು ಸರ್, ಬೇರೆ ಏನೂ ಇಲ್ಲ ಅಂತ. ಅಲ್ಲಯ್ಯ, ಇದು 400 ವರ್ಷ ಇತಿಹಾಸ ಇರೋದು, ದೇವಸ್ಥಾನ ಪೂಜೆ ನಡೀತದೆ, ದಿನ ಪೂಜಾರ್ ಬರ್ತಾರೆ, ದಿನ ಜಾತ್ರೆ ನಡೀತೈತೆ, ಇಲ್ಲಿ ಹೆಂಗಯ್ಯ ಕೊಟ್ಟೆ ಅಂದ್ರೆ ಏನ್ ಮಾಡ್ಲಿ ಸರ್, ಅವ್ರಿಗೆ ಹೇಳಿದ್ರು ಕೊಟ್ಬಿಟ್ಟೆ ಸರ್ ಅಂತ. ಕ್ಯಾನ್ಸಲ್ ಮಾಡು ಅಂದೆ, ಕ್ಯಾನ್ಸಲ್ ಮಾಡು ಅಂದೆ. ನೀನ್ ಮಾಡಿಲ್ಲ ಅಂದ್ರೆ ಹುಷಾರ್ ಅಂತ ಹೇಳಿದೆ ಅವತ್ತು. ಫೋಟೋವನ್ನು ತೋರಿಸಿದೀನಿ. ಏನಾನ ಡೌಟ್ ಇದ್ರೆ ನಮ್ ಜಮೀರ್ ಅಹಮದ್ ಅಣ್ಣ ಏನಾನ ನನ್ ಟೈಮ್ ಕೊಟ್ರೆ ನಾನು ಜೊತೆಲೇ ಕರ್ಕೊಡೋತೀನಿ. ಹಾ, ಏನ್ ಹೇಳ್ತಾರೆ, ನಾನು ತೆಗ್ಸಾಕಿದ್ದೀನಿ ಇವಾಗಿಲ್ಲ ಅಂತ ಹೇಳ್ತಾರೆ ಅಷ್ಟೇ, ಇನ್ನೇನು ಹೇಳ್ತಾರೆ ಅದು. ತೆಗ್ಸಾಕಿದ್ದೀನಿ, ನಾನು ಹೋದಾಗೆ ತೆಗ್ಸಾಕ್ದೆ, ನಾನು ಓದ್ತಾ ಇದ್ದಂಗೆ ಶುರುವಾಯ್ತು. ಅದರಿಂದ ಇವತ್ತು ಈ ವಕ್ಫ್ ಬೋರ್ಡ್ ಅನ್ನೋ ವಿಚಾರ ನಮ್ಮಲ್ಲಿ ಬಹಳ, ನಮ್ಮ ದೇಶದಲ್ಲಿ ಆಗಿದೆ. ಬಹಳ ಮುಸ್ಲಿಂ ಖಡಕ್ ರಾಷ್ಟ್ರಗಳಿದೆಯಲ್ಲ, ಖಡಕ್ ರಾಷ್ಟ್ರಗಳು, ನಮ್ದು ಮುಸ್ಲಿಂ ಅನ್ನೋದೇ ಬೇರೆ ದಾರಿನೇ ಇಲ್ಲ ಅನ್ನೋ ರಾಜ್ಯಗಳೆಲ್ಲ ಇವತ್ತು ಇಸ್ಲಾಂ ದೇಶಗಳು. ಇರಾಕಲ್ಲಿ ಇಲ್ಲ ವಕ್ಫ್ ಬೋರ್ಡು, ಜೋರ್ಡಾನ್ನಲ್ಲಿಲ್ಲ, ಸಿರಿಯಾದಲ್ಲಿಲ್ಲ, ಲೆಬನಾನಲ್ಲಿಲ್ಲ, ಸುಡಾನ್ನಲ್ಲಿಲ್ಲ, ಈಜಿಪ್ಟಲ್ಲಿಲ್ಲ, ಲಿಬಿಯಾದಲ್ಲಿಲ್ಲ, ಟರ್ಕಿಯಲ್ಲಿಲ್ಲ, ಈ ದೇಶಗಳಲ್ಲಿಲ್ಲ. ಅಲ್ಲಿ ಮಸೀದಿಗಳಿದೆ, ದೇವ್ರ ಪ್ರಾರ್ಥನೆ ನಡೀತತೆ, ಅಲ್ಲಾ ಪ್ರಾರ್ಥನೆ ನಡೀತತೆ, ಅಲ್ಲಾನ ಪ್ರೇಯರ್ ಮಾಡ್ತಾರೆ, ನರೇಂದ್ರ ಮೋದಿ ಎಲ್ಲ ಪ್ರತಿಯೊಂದು ನಡೆಯುತ್ತೆ. ಈಗ ಹೇಳ್ತಾ ಇದ್ರಲ್ಲ ನೀವು, ನಿಮ್ದೇ ಸರ್ಕಾರ ಉಳಿತಿಲ್ಲ. 2020 ವಾಜಪೇಯಿ ಅವರು ಪ್ರಧಾನಮಂತ್ರಿ 2 ಬಾರಿ ಆಗಿದ್ರು. ನನ್ನ ಅನಿಸಿಕೆ 2 ಸತಿ ನರೇಂದ್ರ ಮೋದಿ ಆಗಿದ್ದಾರೆ. ಅವಾಗ ಏನಾಗಿದೆ ಅಂದ್ರೆ, ಅವಾಗ ಎಲ್ಲೋಗಿತ್ತು? ಈ ಪೇಪರ್ ಅಲ್ಲಿ ದಿನ ನೋಡಿದಾಗ ನಮ್ಗೆ ಒಂದ್ ರೀತಿ ಭಯ ಆಗಕ್ ಶುರುವಾಗ್ಬಿಟ್ಟಿದೆ. ದಿನ ಪತ್ರಿಕೆಯಲ್ಲಿ, ಟಿವಿಗಳಲ್ಲಿ ಈ ಸುದ್ದಿಗಳು ಬರ್ತಾ ಇದ್ರೆ ಭಯ ಆಗೋ. ನೀವೇ ಹಾಕ್ಸ್ಬಿಟ್ಟು ನೀವೇ ಭಯ ಬಿದ್ರೆ ಹೆಂಗಣ್ಣ? ಯಾಕೆ ಹಾಕ್ಸೋದು ನೀವೇ, ಭಯ ಬೀಳ್ತಿರೋದು ನೀವೇ ಅಂದ್ರೆ ಇದು ಆಶ್ಚರ್ಯ. ಹೇಳ್ತೀನಿ ಯಾರು ಅಂತ, ನಾನೇ ಹೇಳ್ತೀನಿ, ಅವ್ರು ಯಾರ ಹೆಸರು ಅಂತ ನಾನೇ ಹೇಳ್ತೀನಿ. ಈಗ AIUDF ಮುಖ್ಯಸ್ಥ ಸಂಸತ್ ಸದಸ್ಯ ಬದರುದ್ದೀನ್ ಅಜ್ಮಲ್ ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ದೆಹಲಿಯ ಪಾರ್ಲಿಮೆಂಟ್ ಭವನ ನಮ್ಮದು ಅಂತೇಳಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಹೇಳಿದ್ದಾರೆ, ಪ್ರಿಂಟ್ ಮೀಡಿಯಾದಲ್ಲೂ ಹೇಳಿದ್ದಾರೆ.